ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ಕೂಡ ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 14/2/2024. ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ತೃಪ್ತಿಯ ಸ್ಥಿತಿಯ ಫಲಗಳುಂಟು. ವೃತ್ತಿ ಜೀವನದಲ್ಲಿಯೂ ಕೂಡ ತೃಪ್ತಿಯ ಸ್ಥಿತಿಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಕೌಟುಂಬಿಕವಾದಂತಹ ಬದುಕಿನಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಕೂಡು ಕುಟುಂಬದ ಒಂದಷ್ಟು ವಿಷಯಗಳು ಹೇಳುವಂಥದ್ದು, ಅದು ಚರ್ಚೆಗೆ ಒಳಪಡುವಂಥದ್ದು, ಅದರಿಂದ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ಏರ್ಪಡಬಹುದು. ಕಾನೂನಾತ್ಮಕ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಿ ಕೃಷಿ ಸಂಬಂಧವಾದಂತಹ ಚಟುವಟಿಕೆಯನ್ನು ಮಾಡುವಂಥವರಿಗೆ ಒಂದಷ್ಟು ಆತ್ಮತೃಪ್ತಿಯ ಸ್ಥಿತಿಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕಿದೆ. ರಕ್ತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ತಾವುಗಳು ಗೋವಿನ ಸೇವೆಯನ್ನು ಮಾಡುವಂಥದ್ದು, ಗೋವಿಗೆ ಮೇವನ್ನು ನೀಡುವಂಥದ್ದು, ಆಹಾರಾದಿಗಳನ್ನು ನೀಡುವಂಥದ್ದು, ಇದರಿಂದ ಒಂದಷ್ಟು ಶುಭ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕಿದೆ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಸಾಂಸಾರಿಕ ಜೀವನದಲ್ಲಿ ಅತ್ಯಂತ ಸಮಾಧಾನದ ಫಲಗಳುಂಟು. ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಮಾಧಾನದ ಫಲಗಳು ಹೇಳುವಂಥದ್ದುಂಟು. ಕೆಲಸ ಕಾರ್ಯಗಳು ಸ್ವಲ್ಪ ಕುಂಟಿಕೊಂಡು ಸಾಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಭೂ ಖರೀದಿ, ಗೃಹ ನಿರ್ಮಾಣ, ಇದೆಲ್ಲ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಯೋಚಿಸಿ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆಗಳಿದೆ. ಕಾರಣಪೂರಕ ಗ್ರಹ ಫಲಗಳು ಇಲ್ಲದೇ ಇರುವಂಥದ್ದು, ಹಾಗಾಗಿ ಸ್ವಲ್ಪ ಗಹನವಾಗಿ ಯೋಚಿಸಿ ಹೆಜ್ಜೆಯನ್ನು ಇಡಿ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಗಳಿದ್ದಾವೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಕಂಡುಬರ್ತಾ ಇದೆ. ತಾವುಗಳು ದೇವಿಯ ಸನ್ನಿಧಾನದಲ್ಲಿ ನೈವೇದ್ಯ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಚತುರ್ಥಾಧಿಪತಿ, ರಾಶ್ಯಾಧಿಪತಿಯಾದಂತಹ ಗ್ರಹ ಅಷ್ಟಮ ಭಾವದಲ್ಲಿ. ಕೌಟುಂಬಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಮುಂದೆ ಬರುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ಸಮಾಧಾನ ತೃಪ್ತಿ ಇದೆ. ಕರ್ಮಕ್ಷೇತ್ರದಲ್ಲಿಯೂ ಕೆಲಸ ಚೆನ್ನಾಗಿ ನಡೀತದೆ. ಕರ್ಮ ಪ್ರಕೃತಿ ಹೇಳುವಂಥದ್ದು ಶುಭ ಸೂಚನೆಯ ಸ್ಥಿತಿಯಲ್ಲಿ ಇಲ್ಲ. ಅಂತಂದರೆ ತಾವೆಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿಂದ ನಿಮಗೊಂದಷ್ಟು ಮನಸ್ಸಿಗೆ ನೋವಿನ ಪ್ರಸಂಗಗಳು ಹುಟ್ಟಿಕೊಳ್ಳುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಮಕ್ಕಳಿಂದ ಸಂತೋಷ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರತಿಬಂಧಕ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಆರೋಗ್ಯದಲ್ಲಿ ಇನ್ ಜನರಲ್ ಆಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದ ಅವಶ್ಯಕತೆ ಉಂಟು. ತಾಯಿಯ ಆರೋಗ್ಯ, ಹೆಂಡತಿಯ ಆರೋಗ್ಯ, ಸಹೋದರಿಯ ಆರೋಗ್ಯ, ಇದರಲ್ಲಿ ಸ್ವಲ್ಪ ಏನು ವೇದನೆ ಹೇಳುವಂಥದ್ದು ನಿಮ್ಮ ಮನದೊಳಗಿರುವಂತಹ ಸಾಧ್ಯತೆಗಳುಂಟು. ತಾವುಗಳು ವಿಷ್ಣು ಸಹಸ್ರನಾಮ ಪಾರಾಯಣ, ವಿಷ್ಣು ಸನ್ನಿಧಾನದಲ್ಲಿ ಅಲಂಕಾರ ಸೇವೆ ಇದನ್ನು ಅರ್ಪಣೆ ಮಾಡಿ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ವೃತ್ತಿಯಲ್ಲಿ ಒಂದು ಹಂತದ ಸಮಾಧಾನ ಇರ್ತದೆ. ಆರ್ಥಿಕತೆಯಲ್ಲಿ ಒಂದು ಹಂತದ ಸಮಾಧಾನ ಉಂಟು. ದಾಂಪತ್ಯ ಜೀವನದಲ್ಲಿಯೂ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಕೋರ್ಟು, ಪೊಲೀಸ್ ಸ್ಟೇಷನ್ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳನ್ನು ಎದುರಿಸುವಂತಹ ಅನಿವಾರ್ಯತೆ ಕಂಡುಬರ್ತಾ ಇದೆ. ಹೊಸ ಥರದ ಚಿಂತನೆಗಳಿಗೆ ಅವಕಾಶ ಇಲ್ಲ. ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿ ಕೆಲಸಗಳಿಗೆ ಒಂದಷ್ಟು ಸಪೋರ್ಟ್ ಹೇಳುವಂಥದ್ದು ಗ್ರಹ ಫಲಗಳ ಸೂಚನೆಯಲ್ಲಿ ಕಂಡುಬರ್ತಾ ಇದೆ. ಬಂಧುಗಳ ಅನಾರೋಗ್ಯದ ಫಲಗಳು ಅಥವಾ ದಾಯಾದಿಗಳ ಅನಾರೋಗ್ಯದ ಫಲಗಳು ಹೇಳುವಂಥದ್ದು ನಿಮ್ಮ ಆರ್ಥಿಕ ನಷ್ಟಕ್ಕೆ ಕಾರಣವಾಗುವಂತಹ ಸಂಭವನೀಯವಾದಂತಹ ಫಲವಾಗಿ ಕಂಡುಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆ ಉಂಟು. ತಾವುಗಳು ಆಂಜನೇಯ ದೇವರ ಸನ್ನಿಧಾನದಲ್ಲಿ ಜೇನುತುಪ್ಪದ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಒಂದಷ್ಟು ಒಳ್ಳೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗ್ತದೆ. ದಾಂಪತ್ಯ ಸೌಖ್ಯ ಇದೆ. ಮಕ್ಕಳಿಂದ ಸಂತೋಷದ ಫಲ ಉಂಟು. ವೃತ್ತಿಯಲ್ಲಿಯೂ ಕೂಡ ಹಾಗೆ. ವೃತ್ತಿಯ ಪರಿಸರ ನಿಮಗೆ ಸಮಾಧಾನ ಕೊಡದೇ ಇರಬಹುದು, ಆದರೆ ವೃತ್ತಿಯನ್ನು ಮಾಡ್ತಾ ಇರ್ತೀರಿ, ಅದರಲ್ಲಿ ನಿಮಗೆ ಶುಭ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ.
ಆರ್ಥಿಕ ವಿಷಯದಲ್ಲಿಯೂ ಕೂಡ ದೊಡ್ಡ ತೊಂದರೆಗಳು ಏನು ಕಂಡು ಬರ್ತಾ ಇಲ್ಲ. ಆರೋಗ್ಯದಲ್ಲಿ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಹೃದಯ, ರಕ್ತಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ವ್ಯತ್ಯಾಸಗಳು, ಸಾಧ್ಯತೆಗಳು ಕಂಡು ಬರ್ತಾ ಇದೆ. ತಾವುಗಳು ಕೂಡ ಹಾಗೆ ಶಿವದೇವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಕರ್ಮ ಅದ್ಭುತ, ಮತ್ತು ದಾಂಪತ್ಯವು ಕೂಡ ಒಂದು ಹಂತದಲ್ಲಿ ಸಮಾಧಾನಕ್ಕೆ ಸೀಮಿತವಾಗಿರ್ತದೆ. ಕಾನೂನಾತ್ಮಕವಾದಂತಹ ತೊಂದರೆಗಳು, ಜೊತೆಯಲ್ಲಿ ರಕ್ತದೊತ್ತಡದಂಥ ಅನಾರೋಗ್ಯದ ಬಾಧೆ, ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಪೂರಕವಾದಂತಹ ಫಲಗಳು ಇಲ್ಲದೇ ಇರುವಂಥದ್ದು, ಮಾನಸಿಕವಾಗಿ ಒಂದಷ್ಟು ಗೊಂದಲಾತ್ಮಕವಾದಂತಹ ಮನಸ್ಥಿತಿಯಲ್ಲಿ ತಾವುಗಳಿರುವಂತಹ ಪ್ರಸಂಗಗಳು ಕಂಡು ಬರ್ತಾ ಉಂಟು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಇದೆ. ಮತ್ತು ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಪ್ರಾಪ್ತಿಯ ಯೋಗ ಫಲಗಳು ಕೂಡ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಭಗವದ್ಗೀತೆಯ 18ನೇ ಅಧ್ಯಾಯದ ಪಾರಾಯಣದ ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡುವಂಥದ್ದು, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ತೃಪ್ತಿದಾಯಕ ಸ್ಥಿತಿಯಲ್ಲಿ ಕಂಡುಬರುತ್ತಾ ಉಂಟು. ದಾಂಪತ್ಯ ಜೀವನವೂ ಕೂಡ ಒಂದು ಹಂತದಲ್ಲಿ ತೃಪ್ತಿಯ ಸ್ಥಿತಿಯಲ್ಲಿ ಕಂಡುಬರುತ್ತಾ ಇದೆ. ಆರ್ಥಿಕತೆಯಲ್ಲಿ ಚೇತರಿಕೆಯ ಫಲಗಳು ಹೇಳುವಂಥದ್ದುಂಟು. ಸಾರ್ವಜನಿಕ ಬದುಕಿನಲ್ಲಿ ನಿರೀಕ್ಷಿತ ಫಲಗಳು ಇರುವುದಿಲ್ಲ. ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಗಳನ್ನು ಎದುರಿಸುವಂತಹ ಅನಿವಾರ್ಯತೆಯ ಫಲಗಳು ಕಂಡುಬರುತ್ತಾ ಇದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಕೂಡ ಒಂದು ಹಂತದ ತೃಪ್ತಿಯ ಫಲಗಳು, ಪುರಸ್ಕಾರಾದಿ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕುಂಟು. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿ ಎಲ್ಲ ಪ್ರಕ್ರಿಯೆಗಳಿಗೂ ಕೂಡ ಶುಭ ಸೂಚನೆ ಹೇಳುವಂಥದ್ದು ಖಂಡಿತವಾಗಲೂ ಉಂಟು. ಸೊ ತಾವುಗಳು ದುರ್ಗೆಯ ಸನ್ನಿಧಾನದಲ್ಲಿ ನೈವೇದ್ಯ ಸೇವೆಯನ್ನು ಅರ್ಪಣೆ ಮಾಡುವಂಥದ್ದು, ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವಂಥದ್ದು, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ತೃಪ್ತಿಯ ಸ್ಥಿತಿಯಲ್ಲಿರ್ತದೆ. ಆರ್ಥಿಕತೆ ಒಂದು ಹಂತಕ್ಕೆ ಸಮಾಧಾನ ಕೊಡುತ್ತದೆ. ದಾಂಪತ್ಯ ಜೀವನ ಓಕೆ ಹೇಳುವಂತಹ ಪರಿಸ್ಥಿತಿಯ ಫಲವಾಗಿ ಕಂಡುಬರ್ತಾ ಇದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಪೂರಕ ಫಲಗಳು ಕಂಡುಬರುವುದಿಲ್ಲ. ಒಂದಷ್ಟು ದಿಢೀರ್ ತೀರ್ಮಾನಗಳನ್ನು ತೆಗೆದುಕೊಳ್ತೀರಿ. ಸೊ ಇದರಿಂದ ಒಂದಷ್ಟು ತೊಂದರೆಗಳು ನಿಮ್ಮ ಪಾಲಿಗೆ ಎದುರಾಗುವಂತಹ ಸಂಭವನೀಯವಾದಂತಹ ಫಲವಾಗಿ ಕಂಡುಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಹಿನ್ನಡೆಯ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಅಸೂಯೆ ಪಡುವಂತಹ ಒಂದು ವರ್ಗ ನಿಮ್ಮನ್ನು ನೋಡಿ ಸದಾಕಾಲ ಅಸೂಯೆಯನ್ನು ಪಡ್ತಾ ಇರ್ತದೆ. ಸೊ ಅದರ ಬಗ್ಗೆ ಸ್ವಲ್ಪ ಜಾಗರೂಕತೆ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆಗಳುಂಟು. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು, ಗೋವಿನ ಸೇವೆಯನ್ನು ಮಾಡುವಂಥದ್ದು, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಚೆನ್ನಾಗಿರ್ತದೆ. ಆರ್ಥಿಕ ಆದಾಯವು ಕೂಡ ಒಂದು ಹಂತದಲ್ಲಿ ತೃಪ್ತಿಯ ಸ್ಥಿತಿಯಲ್ಲುಂಟು. ದಾಂಪತ್ಯ ಜೀವನದಲ್ಲಿ ಸಮಾಧಾನದ ಫಲ ಹೇಳುವಂಥದ್ದುಂಟು. ಇನ್ನು ಮಕ್ಕಳಿಂದ ತೃಪ್ತಿಯ ಫಲ ಉಂಟು. ವಿದ್ಯಾರ್ಥಿಗಳಿಗೂ ಕೂಡ ಶುಭ ಸೂಚನೆ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಗುರುಗಳ ಸನ್ನಿಧಾನದಲ್ಲಿ ಪ್ರದಕ್ಷಿಣೆ, ನಮಸ್ಕಾರ, ಪಂಚಾಮೃತ ಸೇವೆ, ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಒಂದಷ್ಟು ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಸುಧಾರಣೆಯ ಸ್ಥಿತಿ, ಆರ್ಥಿಕತೆಯಲ್ಲಿಯೂ ಕೂಡ ಸುಧಾರಣೆಯ ಸ್ಥಿತಿಯ ಫಲಗಳುಂಟು. ದಾಂಪತ್ಯ ಒಂದು ಹಂತಕ್ಕೆ ಸೀಮಿತ ಫಲವಾಗಿ ಕಂಡುಬರ್ತಾ ಇದೆ. ಮಕ್ಕಳಿಂದ ತೃಪ್ತಿಯ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟವಾದೀತು ಅಧ್ಯಯನಕ್ಕೆ, ಆದರೂ ಕೂಡ ಎಕ್ಸ್ಟ್ರಾ ಶ್ರಮವನ್ನು ಹಾಕಬೇಕಾದಂಥ ಅನಿವಾರ್ಯತೆಯ ಫಲ ಕಂಡುಬರ್ತಾ ಇದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಬಾಧೆ ಅದು ನಿಮ್ಮನ್ನು ಬಾಧಿಸ್ತಾ ಇರ್ತದೆ. ಸೊ ತಾವುಗಳು ಮಾಡಬೇಕಾದದ್ದು ಆಂಜನೇಯ ದೇವರಿಗೆ ಜೇನುತುಪ್ಪದ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ ಆರ್ಥಿಕತೆಯಲ್ಲಿ ಅತ್ಯಂತ ಜಾಗ್ರತೆ ಹೆಜ್ಜೆಯನ್ನು ಇಡಿ. ಹೂಡಿಕೆಯನ್ನು ಮಾಡುವಾಗ ಲೇವಾದೇವಿ, ಕೊಡುವುದು ತೆಗೆದುಕೊಳ್ಳುವುದು ಎರಡೂ ಕೂಡ ಅಪರಾಧ. ಕೊಟ್ಟರೆ ಹಿಂದೆ ಬರುವುದಿಲ್ಲ, ತೆಗೆದುಕೊಂಡ್ರೆ ವಾಪಸ್ ಕೊಡಲಿಕ್ಕೆ ಆಗುವುದಿಲ್ಲ. ಅಂತಹ ಒಂದು ಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಕಬ್ಬಿಣ, ವಾಹನ, ಬೆಂಕಿ, ನೀರು ಇತ್ಯಾದಿಗಳಿಂದ ಒಂದಷ್ಟು ತೊಂದರೆಗಳನ್ನು ಎದುರಿಸುವಂತಹ ಅನಿವಾರ್ಯತೆ ಕಂಡುಬರ್ತಾ ಇದೆ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನಕ್ಕೆ ಸೀಮಿತವಾದ ಪರಿಸ್ಥಿತಿ ಇರ್ತದೆ. ವಿದ್ಯಾರ್ಥಿಗಳು ತುಂಬ ಶ್ರಮವನ್ನು ವಹಿಸಬೇಕಾಗ್ತದೆ.
ಹೊಸ ಥರದ ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಶಿವದೇವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಒಂದು ಹಂತಕ್ಕೆ ಸಮಾಧಾನದ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ. ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ತೃಪ್ತಿದಾಯಕವಾದ ಫಲವಾಗಿ ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ ಉಂಟು. ಆರ್ಥಿಕ ವಿಷಯದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕೌಟುಂಬಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳು ಸಾಧ್ಯತೆ. ಸೊ ಅದರಿಂದ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ನಿರ್ಮಾಣ ಆಗಬಹುದು. ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿ ಚಿಂತನೆಗಳಿದ್ದರೆ ಸ್ವಲ್ಪ ಯೋಚಿಸಿ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆಗಳಿದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ಚಟುವಟಿಕೆಯನ್ನು ಮಾಡುವಂಥವರಿಗೂ ಒಂದು ಹಂತದ ತೃಪ್ತಿಯ ವಾತಾವರಣ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದು ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಫಲಗಳಾಗಿದ್ದಾವೆ. ಈ ಫಲಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.